ಹಾಗೆ ಒಂದು ಬೆಳಕಿರಿ ಉಂಟು. ಅದು ಸದ್ಯಕ್ಕೆ ಮಳೆ ಬರುವ ಅಂದಾಜು ಇಲ್ಲ. ತೋಟದಲ್ಲಿ ಬಲ್ಲೆ ಎಲ್ಲ ನಮ್ಮನೆ ಉಂಟು. ಅದಕ್ಕೆ ಈಗ ನಾಳೆಯಿಂದ ಒಂದು ಬಲ್ಲೆ ಕೆತ್ತುವ ಕೆಲಸ ಶುರು ಮಾಡುವ ಅಂತೇಳಿ. ಹಾಗೆ ಅದಕ್ಕೊಂದು ಮೆಷಿನ್ ತಯಾರು ಮಾಡುವ ಅಂತ. ಮೆಷಿನ್ ಈಗ ಹೊರಗೆ ತರ್ತೇನೆ ನಾನು. ಅದರ ಮೊದಲು ಒಂದು ಕೈಗೊಂದು ಗ್ಲೌಸ್ ಹಾಕ್ಕೊಳ್ಳುವ. ಗ್ಲೌಸ್ ಹಾಕ್ಕೊಂಡು ಮತ್ತೆ ಮಾಡುವ, ಮೆಷಿನ್ ತರುವ. ಗ್ಲೌಸ್ ಯಾಕೆ ಅಂತ ಹೇಳಿದರೆ, ಈ ಮೆಷಿನ್ ಹೊಸದ್ರಲ್ಲೆಲ್ಲ ಇದಿರ್ತದೆ, ಮತ್ತೆ ಕೆಲಸ ಮಾಡಿ ಮಾಡಿ ಶಾರ್ಪ್ ಆಗ್ತದೆ. ಗೊತ್ತಾಗೋದಿಲ್ಲ ಅಂದರೆ ಕೈ ಹಾಕುವಾಗ ಮತ್ತು ಕೈಗೆಲ್ಲ ತಾಗ್ತದೆ. ಅದಕ್ಕೆ ಒಂದು ಗ್ಲೌಸ್ ಹಾಕ್ಕೊಂಡು ಮತ್ತು ಕೆಲಸ ಶುರು ಮಾಡುವ. ಈಗ ಮೆಷಿನನ್ನು ತರ್ತೇನೆ ಹೊರಗೆ. ಕಬ್ಬು ಕೇಳಿಬಿಟ್ಟು ST100 ಅಂತ. ಕಬ್ಬು ST100 ಬಲ್ಲೆ ಕೆತ್ತಲಿಕ್ಕೆಲ್ಲ ಇರುವ ಮೆಷಿನ್. ಇದು 4.5 HP, 173 cc, ಕಾಲರ್ ಇಂಜಿನ್. ಹಾಗೆ ಒಳ್ಳೆಯದಾಗ್ತದೆ ಬಳ್ಳೆ ಎಲ್ಲ ಕೆತ್ತಲಿಕ್ಕೆ. ಆದರೆ ಒಂದು ಅಂತ ಹೇಳಿದರೆ, ನೆಲ ಒದ್ದೆ ಇರಬಾರ್ದು, ಹಿಂದೆ ಮುಂದೆ ದೂಡಿ ಸಾಕಾಗ್ತದೆ ನಮಗೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಎತ್ತರದಕ್ಕೆ ಇರಬಾರ್ದು ನೆಲ. ನೆಲ ಲೆವೆಲ್ ಇದ್ದರೆ ಕೆಲಸ ಸಲೀಸು, ಎತ್ತರದಕ್ಕಿದ್ದರೆ ಭಾರಿ ಕಷ್ಟ ಆಗ್ತದೆ. ಮತ್ತೊಂದು ಇದರ ಅಡ್ವಾಂಟೇಜ್ ಅಂತ ಹೇಳಿದರೆ, ಇದರಲ್ಲಿ ಈ ಮಾಮೂಲಿ ಬ್ರಷ್ ಕಟ್ರ್ ಹಾಗೆ ಮೈ ಕೈಗೆಲ್ಲ ರಟ್ಟುದಿಲ್ಲ. ಕಣ್ಣಿಗೊಂದು ಕನ್ನಡಕ ಹಾಕಬೇಕು, ಕಾಲಿಗೊಂದು ಜಾಗ್ರತೆಗೆ ಶೂ ಹಾಕಬೇಕಷ್ಟೇ ಹೊರತು ಇಡೀ ಮೈ ಕೈಗೆಲ್ಲ ರಟ್ಟುದಿಲ್ಲ. ಈ ಮೆಷಿನ್ ಈಗೊಂದು ತಯಾರಿ ಮಾಡುವ ನಾಳೆಗೆ. ಮೊದಲಿಗೆ ನಾವು ನೋಡಬೇಕಾದ್ದು ಆಯಿಲ್. ನೋಡಿ, ಈ ಹಳದಿ ಆಯಿಲ್ ಇಂಜಿನ್ ಆಯಿಲ್ ಎಷ್ಟು ಉಂಟು ಅಂತ ಮಾಪಕಕ್ಕೆ ಸರಿ ಉಂಟಾ ಅಂತ. ಇದರಲ್ಲಿ ಮಾರ್ಕ್ ಉಂಟು ನೋಡಿ, 2 ಮಾರ್ಕ್ ಉಂಟು. ಕೆಳಗೆ ಲೋವರ್ ಲೆವೆಲ್, ಮೇಲೆ ಹೈಯರ್ ಲೆವೆಲ್. ಅದರಲ್ಲಿ ಹಾಗೆ ನೋಡೋದು ಉಂಟು, ಮೇಲಿನ ಲೆವೆಲಿಗೆ ಸರಿ ಉಂಟು ಆಯಿಲ್. ಮತ್ತು ಎರಡನೇದಾಗಿ ನೋಡಬೇಕು, ಏರ್ ಕ್ಲೀನರ್ ಫ್ರೀ ಉಂಟು. ಏರ್ ಕ್ಲೀನರಲ್ಲಿ ಕಸ ಏನಾದರೂ ತುಂಬಿದೆ ನೋಡಿ, ಇದು ಏರ್ ಕ್ಲೀನರ್. ಅದನ್ನು ಒತ್ತಿ ತೆಗಿಬೇಕು. ಭಯಂಕರ ಟೈಟ್ ಉಂಟದು. ಈಗೊಂದು ಸ್ಕ್ರೂ ಡ್ರೈವರ್ ತರಬೇಕು ನಾವು. ತಂದು ಒತ್ತಿ ಹೀಗೆ ನೋಡಿ, ಇದು ಏರ್ ಕ್ಲೀನರು. ನೋಡಿ, ಫುಲ್ಲು ಕಸ ತುಂಬಿಕೊಂಡಿದೆ. ಈ ಬ್ರಷ್ ಎಲ್ಲ ಕ್ಲೀನ್ ಮಾಡಬೇಕು.
ಇದು ಏರ್ ಕ್ಲೀನರ್ ಗಾಸ್ ನೋಡಿ, ಕಸ ಎಲ್ಲ ಹೀಗೆ ಬ್ರಷಲ್ಲಿ ಕ್ಲೀನ್ ಮಾಡಿ ಹೆಣ್ಮ ಕ್ಲೀನ್ ಮಾಡಿ ಕಸ ತುಂಬಿಕೊಂಡಿದ್ದು ನೋಡಿ. ಶುದ್ಧ ಗಾಳಿ, ಶುದ್ಧ ಏರ್ ಇಂಜಿನಿಗೆ ಹೋಗಬೇಕಾದ್ದು ಇಂಜಿನ್ನ ಪರ್ಫಾರ್ಮೆನ್ಸಿಗೆ ಬಹಳ ಅಗತ್ಯ. ಹಾಗಾಗಿ ಏರ್ ಕ್ಲೀನರ್ ಸರಿ ಇರಬೇಕು. ಅದನ್ನು ಒಂದು ಕೆಲಸದ 10 ಗಂಟೆಯಲ್ಲಿ ಒಂದು ಕ್ಲೀನ್ ಮಾಡೋದು ಇಂಜಿನ್ ಆರೋಗ್ಯಕ್ಕೆ ಉತ್ತಮ. ಸಾಧಾರಣ ಕಸ ಎಲ್ಲ ಹೋದಾಯಿತು. ಈಗ ಮಾಡಿ ಸಿಕ್ಕಿಸೋದೇನು. ಆಯ್ತಲ್ಲ, ಆಯಿತು. ಹೀಗೆ ಮಾಡಿ ಇದನ್ನು ಸಿಕ್ಕಿಸಿ ಆಯಿತು. ಇನ್ನೀಗ ಇರೋದು ಇದರ ಸ್ವಿಂಡಲ್ ಕಪ್ಪು ನೋಡಿ, ಇದು ತಿರುಗುವ ಭಾಗ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಕಲ್ಲೆಲ್ಲ ಇದ್ದರೆ ಇದು ತರಿತದೆ, ಕೆಳಗಿನ ಸ್ವಿಂಡಲ್ ಕಪ್ಪು ತರಿತದೆ ನೋಡಿ. ಈಗ ಇದು ತರಿದಿದೆ, ಇಡೀ ಇರ್ತದೆ, ಸ್ವಿಂಡಲ್ ಕಪ್ಪು ತರಿತದೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಇದು ಈ ತಿರುಗುವ ಭಾಗ ಗಟ್ಟಿಯಾಗ್ತದೆ. ಸೊ ಇಂಜಿನ್ ಬೆಲ್ಟ್ ಮುಖಾಂತರ ಸ್ವಿಂಡಲ್ ಕಪ್ ತಿರುಗುವುದರಿಂದ ಇದು ಗಟ್ಟಿಯಾಗಿದೆಯಾ ಅಂತ ಹೇಳಿ ನೋಡೋದು. ಗಟ್ಟಿ ಇದ್ದರೆ ಸ್ವಲ್ಪ ಈ WD-40 ಅಥವಾ ಲಿಕ್ವಿಡ್ ಗ್ರೀಸನ್ನು ಬಿಡಬೇಕು. ಇದು ನೋಡಿ WD-40 ಅಂತೇಳಿ, ಇದು ಈ ಮಣ್ಣು ತುಕ್ಕು ಹಿಡಿತದಲ್ಲ, ಮಣ್ಣು ಹಿಡ್ಕೊಳ್ತದಲ್ಲ, ಅದನ್ನೆಲ್ಲ ಬಿಡಿಸೋದು. ಅಮೆಝಾನಲ್ಲಿ ಲಭ್ಯ ಇದು WD-40 ಅಂತ. ಇದನ್ನು ಈ ಎಡೆಗೆ ಬಿಟ್ಕೊಳ್ಬೇಕು, ಅಂದರೆ ಫ್ರೀ ಆಗುವಂತೆ ಎಡೆಗೆ ಬಿಟ್ಕೊಳ್ಬೇಕು. ಇದಿದ್ರೆ ಗಟ್ಟಿಯಾದರೆ ಏನಾಗ್ತದೆ ಅಂತ ಹೇಳಿದರೆ ಇದು ತಿರುಗುವುದಿಲ್ಲ. ಸ್ಟಾರ್ಟಿಂಗ್ ನಿಮಗೆ ಎಳೆಯುವಾಗ ಫ್ರೀ ಆಯಿತು. ಇನ್ನೀಗ ಇದಕ್ಕೆ ರೋಪ್ ಹಾಕೋ ಕೆಲಸ ನೋಡಿ. ಇಲ್ಲಿ ಒಂದು ರೋಪ್ ಹಾಕಲಿಕ್ಕೆ 2 ಇದಿದೆ. ಇದು 4 mm ರೋಪ್. ಉದಾಹರಣ ಎಷ್ಟು ತೋರದ ಬಳ್ಳಿ ಇದ್ದರೂ ಒಡೆಯುತ್ತದೆ, ಆದರೆ ಕೆಲವು ಸರ್ತಿ ರೋಪ್ ಸಹ ಕಟ್ಟಾಗ್ತದೆ ನೋಡಿ. ರೋಪು ಹಾಕೋದು, ಈಗ ರೋಪ್ ಹಾಕ್ತಾ ಇದ್ದೇನೆ ನಾನು. ಇದನ್ನು ತೆಗೆದುಕೊಳ್ಳೋದು ಅದೇ ಇದರಲ್ಲಿ ಹೀಗೆ ಇಳಿಸಿ ಎಳೆಯುವುದು. ಒಂದು ಅಂತ ಹೇಳಿದರೆ ಇದರಲ್ಲಿ ರೋಪ್ ಹಾಕುವಾಗ ಸರಿಯಾಗಿಲ್ಲ ನೋಡಿ. ರೋಪ್ ಹಾಕಿ 2 ಕ್ರಿಸ್ ಕ್ರಾಸ್ ಆಗಬೇಕು, ಇಲ್ಲದಿದ್ದರೆ ರೋಪ್ ನಿಲ್ಲುವುದಿಲ್ಲ. ಹಾಗೆ ನೋಡಿ, ಈಗ ಆಗಬೇಕು. ಒಂದು ಆಚೆಗೆ ಒಂದು ಈಚೆಗೆ ಕ್ರಿಸ್ ಕ್ರಾಸ್, 2 ಕಡೆ ರೋಪ್ ಹಾಕಿ. ಕಡೆ ಹಾಕಿದೆ. ಈಗ ಇದನ್ನು ಕ್ರಿಸ್ ಕ್ರಾಸ್ ಆಯಿತು ನೋಡಿ. ಈಗ ಉಂಟು. ಈಗ
ಮುಚ್ಚಿ ಇಟ್ಟು ಒಳಗಿಟ್ಟು ಸರಿ ಇಟ್ಟು ನೋಡಿ. ಇಲ್ಲಿ ಇದಾಯಿತು. ಇಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಈಗ ಸ್ವಲ್ಪ ಇರಬೇಕು. ನಿಜವಾಗಿ ಅದು ಪೆಟ್ರೋಲ್ ಇಡಬಾರ್ದು. ನಾನು ನಿನ್ನೆ ಮೊನ್ನೆ ಕೆಲಸ ಮಾಡಿದ ಕಾರಣ ಸ್ವಲ್ಪ ಪೆಟ್ರೋಲ್ ಉಂಟು. ಹಾಗೆ ಇವಾಗ ಆರಿಸಿ ಇಡಬೇಕು. ಸಾಯಂಕಾಲ ಟ್ಯಾಂಕಿ ಖಾಲಿ ಇರಬೇಕು ಅಂತ ಲೆಕ್ಕ. ಒಂದು ಸಲ ಸ್ಟಾರ್ಟ್ ಮಾಡ್ತೀನಿ. ಇದು ಆಕ್ಸಿಲೇಟರ್ ಇಟ್ಕೊಂಡು ಇದರಲ್ಲೇನು ಬ್ರಷ್ ಕಟರ್ನಾಗೆ ಏರ್ ತೆಗೆಯೋದಂಥ ಕೆಲಸ ಇಲ್ಲ. ಸಲ ಇದು ಎಲ್ಲರಿಗೂ ನೋಡೋದು. ಕೆಲಸ ನಾಳೆ ಬಲ್ಲ ಎಲ್ಲ ತೋರಿಸ್ತೇನೆ ನನಗೆ ಎಷ್ಟು ಉಂಟು ಏನು ಉಂಟು ಅಂತೇಳಿ. ಕೆಲಸ ಹಿಡಿಯೋದು ನಾಳೆ, ಆಗ ಬೇರೆ ವಿಡಿಯೋ ಮಾಡ್ತೇನೆ. ನಮಸ್ಕಾರ.